ದಿ ರಿಯಲ್ ಬಿಗ್ ಬಾಸ್. ಕನ್ನಡ ನಾಡು ಕಂಡ ಪ್ರಸಿದ್ಧ ಕವಿಗಳಲ್ಲಿ ಕುಮಾರವ್ಯಾಸ ಕೂಡ ಪ್ರಮುಖರು. ಈ ಗದುಗಿನ ನಾರಾಯಣಪ್ಪ ತನ್ನ ಕುಟುಂಬದ ಕರ್ಣಿಕರನ್ನು ಕಡೂರಿಗೆ ಯುದ್ಧದ ಸಂದರ್ಭದಲ್ಲಿ ಕಳುಹಿಸಿದ್ದನು. ಅನಕ್ಷರಸ್ಥ ಸೈನಿಕರಿಗೆ ಅಕ್ಷರ ಹೇಳಲು, ಲೆಕ್ಕಪತ್ರದ ಕಾರ್ಯನಿರ್ವಹಿಸಲು ಗದುಗಿನಿಂದ ಆಗಮಿಸಿದ್ದ ಕುಮಾರವ್ಯಾಸನ ವಂಶಸ್ಥರು ಕಡೂರಿನ ಯಗಚಿಯಲ್ಲಿ ನೆಲೆ ನಿಂತರು. ಆ ವಂಶದ ವ್ಯಕ್ತಿಯೊಬ್ಬರು ಇಂದಿನ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿ ದೆಸೆಯಿಂದಲೇ ರಾಜಕೀಯದಲ್ಲಿ ಆಕರ್ಷಿತರಾಗಿ ಕರ್ನಾಟಕದ ಅನೇಕ ಪ್ರಮುಖ ರಾಜಕಾರಣಿಗಳೊಂದಿಗೆ ಕಾರ್ಯನಿರ್ವಹಿಸಿ ಚಳುವಳಿ ಹೋರಾಟಗಳ ಮೂಲಕ ಮೇಲೆ ಬಂದು ಶಾಸಕರಾಗಿರುವ ಯಗಚಿ ಸೂರ್ಯನಾರಾಯಣ ವೆಂಕಟೇಶ ದತ್ತಾರವರೇ ನಮ್ಮ ಲೀಡರ್. ಹಾಸನ ಲೋಕಸಭಾ ಕ್ಷೇತ್ರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿರುವ ವಿಧಾನಸಭಾ ಕ್ಷೇತ್ರವೇ ಕಡೂರು. ಇಲ್ಲಿನ ಶಾಸಕರಾಗಿರುವ ವೈಎಸ್ವಿ ದತ್ತಾರವರೇ ನಮ್ಮ ಲೀಡರ್. ದತ್ತಾರವರು ಇಂದಿನ ರಾಜಕಾರಣದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯಕ್ತಿ. ಅವರ ಸರಳತೆ, ಅವರ ವಾಕ್ಚಾತುರ್ಯ, ಅಂಕಿ ಅಂಶಗಳ ಸಮೇತ ಮಂಡಿಸುವ ರೀತಿ ಪ್ರತಿಯೊಬ್ಬರನ್ನ ಆಕರ್ಷಿಸುತ್ತದೆ. ಅಂತಹ ದತ್ತಾರವರು ಇಂದು ಕಡೂರಿನ ಶಾಸಕರಾಗಿದ್ದಾರೆ. ಆದರೆ ಅವರ ಶಾಸಕರಾಗುವವರೆಗಿನ ದಾರಿ ಅಷ್ಟು ಸುಲಭವಾಗಿರಲಿಲ್ಲ. ಮೂಲತಃ ಕಡೂರಿನ ಯಗಚಿಯವರು. ಇವರ ತಂದೆ ಸೂರ್ಯನಾರಾಯಣ ಕೃಷಿಕರಾಗಿದ್ದು ಸ್ಥಳೀಯವಾಗಿ ರಾಜಕೀಯದಲ್ಲೂ ಇದ್ದರು. ತಾಯಿ ನಾಗರತ್ನಮ್ಮ ಗೃಹಿಣಿಯಾಗಿದ್ದರು. ಶಿಸ್ತುಬದ್ಧ ಕುಟುಂಬದಿಂದ ಬಂದ ದತ್ತಾರವರಿಗೆ 8 ಜನ ಸಹೋದರಿಯರು ಹಾಗೂ ಒಬ್ಬ ಸಹೋದರರಿದ್ದರು. ಎಲ್ಲರ ಪ್ರೀತಿಯ ಹುಡುಗನಾಗಿ ಬೆಳೆದ ದತ್ತಾರವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರು. ಗ್ರಾಮೀಣ ಆಟಗಳ ಜೊತೆಗೆ ಕ್ರಿಕೆಟ್ ಆಡುತ್ತಿದ್ದ ಇವರು ಪಠ್ಯೇತರ ಚಟುವಟಿಕೆಯಲ್ಲೂ ಮುಂದಿದ್ದರು. ತಂದೆ ತಾಯಿ ಹಾಗೂ ಅಕ್ಕಂದಿರ ಪ್ರೀತಿಯಿಂದ ಬೆಳೆದ ದತ್ತಾರವರು ಎಲ್ಲ ಶಿಕ್ಷಕರ ಪ್ರೀತಿಯ ವಿದ್ಯಾರ್ಥಿಯಾಗಿದ್ದರು. ಹೈಸ್ಕೂಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ದತ್ತಾರವರು ನಂತರದ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಆಗಮಿಸಿದರು. ರಾಜಾಜಿನಗರದ ಒಂದು ಮನೆಯಲ್ಲಿ ಕೊಠಡಿ ಬಾಡಿಗೆ ಪಡೆದು ತಮ್ಮ ಬೆಂಗಳೂರಿನ ಜೀವನ ಆರಂಭಿಸಿದರು. ಇವರ ಓದಿಗಾಗಿ ನೆರವು ನೀಡಲು ಇವರ ಸಹೋದರಿಯರು ಕೂಡ ಬೆಂಗಳೂರಿಗೆ ಬಂದರು. ಅನೇಕರ ನೆರವಿನಿಂದ ಕಾಲೇಜು ಶಿಕ್ಷಣ ಪ್ರಾರಂಭಿಸಿದರು. ಇವರು ಹಣಕ್ಕಾಗಿ ಸುತ್ತಮುತ್ತಲಿನ ಮಕ್ಕಳಿಗೆ ಟ್ಯೂಷನ್ ಹೇಳಲು ಪ್ರಾರಂಭಿಸಿದರು. ಪದವಿ ಪೂರೈಸುವ ಮೊದಲೇ ಅಲ್ಲಿನ ವಿದ್ಯಾರ್ಥಿಗಳಿಗೆ ಮೇಷ್ಟ್ರು ಎಂದು ಪ್ರಖ್ಯಾತರಾದ ಇವರು ಎಲ್ಲರಿಗೂ ಇಂದಿಗೂ ಪ್ರೀತಿಯ ದತ್ತ ಮೇಷ್ಟ್ರಾಗಿದ್ದಾರೆ. ಜೆಪಿ ಚಳುವಳಿಯಿಂದ ಪ್ರೇರಣೆಗೊಂಡು ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಳ್ಳಲು ಪ್ರಾರಂಭಿಸಿದರು. ಆ ಚಳುವಳಿಯಿಂದ ತೊಡಗಿಸಿಕೊಂಡ ದತ್ತಾರವರು ನಂತರ ದೇವೇಗೌಡರ ಸರಳತೆಯಿಂದ ಆಕರ್ಷಿತರಾಗಿ ಅವರ ಜೊತೆ ಸೇರಿದರು. ವಿದ್ಯಾರ್ಥಿಯಾಗಿದ್ದಾಗ ದೇವೇಗೌಡರ ಬಳಿ ಸೇರಿದ ದತ್ತ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ದೇವೇಗೌಡರಿಗಾಗಿ ಸ್ವಜಾತಿಯ ನಾಯಕರಾದ ರಾಮಕೃಷ್ಣ ಹೆಗಡೆಯವರನ್ನ ವಿರೋಧಿಸಿದರು. ನಿಷ್ಠೆಯಲ್ಲಿ ಕರ್ಣನಂತೆ ಇರುವ ದತ್ತ ಒಬ್ಬ ಸರಳ ಜೀವಿ. ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಹಾಗೂ ಆಟೋದಲ್ಲೇ ಓಡಾಡುತ್ತಿರುವ ಅವರು ರಾಜಕೀಯದ ಆಟೋ ರಾಜ ಆಗಿದ್ದಾರೆ. ಯಾವುದೇ ಅಧಿಕಾರ ಆಡಂಬರ ಇಷ್ಟಪಡದ ಇವರು ಸದಾ ಪುಸ್ತಕ ಓದುವ ಹವ್ಯಾಸ ಹೊಂದಿದ್ದಾರೆ. ಜೆಡಿಎಸ್ನ ವಕ್ತಾರರಾಗಿ ಸಂದರ್ಭಕ್ಕನುಗುಣವಾಗಿ ಪಕ್ಷವನ್ನು ಸಮರ್ಥಿಸಿಕೊಳ್ಳುವ ರೀತಿಯನ್ನು ವಿರೋಧಿಗಳು ಮೆಚ್ಚುತ್ತಾರೆ. 40 ವರ್ಷಗಳ ಸೇವೆಯ ನಂತರ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆಯಾಗಿ ಈಗ ಕಡೂರು ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರು ಬೆಂಗಳೂರಿನವರೇ ಆದ ನಿರ್ಮಲಾ ಅವರನ್ನು ವಿವಾಹವಾಗಿ ಶ್ರೀದೇವಿ ಎಂಬ ಪುತ್ರಿಯೊಂದಿಗೆ ವಾಸವಾಗಿದ್ದಾರೆ. ರಾಜ್ಯ ರಾಜಕಾರಣ ಹಾಗೂ ಕಡೂರಿನ ಸ್ಥಳೀಯ ರಾಜಕಾರಣ ಎರಡನ್ನೂ ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದಾರೆ. ತನಗೆ ಎಷ್ಟೇ ಕಷ್ಟವಿದ್ದರೂ ಜೊತೆಗೆ ಇರುವವರಿಗೂ ನೋವು ನೀಡಬಾರದೆಂದು ಭಾವಿಸಿ ಕ್ಷೇತ್ರದ ಜನರಿಗೆ ಸಹಾಯ ಮಾಡುತ್ತಾರೆ. ಕ್ಷೇತ್ರದಲ್ಲಿ ಕೇವಲ 500 ಸ್ವಜಾತಿಯ ಮತ ಹೊಂದಿರುವ ಇವರು ಎಲ್ಲ ಜನಾಂಗದವರಿಗೂ ಪ್ರೀತಿಯ ದತ್ತಣ್ಣ ಆಗಿದ್ದಾರೆ.
ಸದಾ ಒಳ್ಳೆಯ ಆಲೋಚನೆ ಹೊಂದಿರುವ ದತ್ತಾರವರು ಕಡೂರಿಗೆ ಭದ್ರಾ ನೀರನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಮಾನ್ಯರ ಮಾತಿನಂತೆ ಮಿಸ್ ಕಾಲ್ ಕೊಟ್ಟರೆ ಸಾಕು, ಕಾಯಿನ್ ಬಾಕ್ಸಿಗಾದರೂ ಹಿಂತಿರುಗಿ ಕರೆ ಮಾಡುವ ವ್ಯಕ್ತಿ ಇವರಾಗಿದ್ದಾರೆ. ದೇವರಾಜ್ ಅರಸು ಅವರಿಂದ ಹಿಡಿದು ಇಂದಿನ ಸಿದ್ದರಾಮಯ್ಯನವರಿಗೂ ಎಲ್ಲರಿಂದಲೂ ಮೆಚ್ಚುಗೆ ಪಡೆದುಕೊಂಡು ದತ್ತಾರವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಎದುರಿಸಿದ್ದಾರೆ. ರಾಜ್ಯದ ಎಲ್ಲ ಜನಪರ ಹೋರಾಟಗಾರರು, ಸಾಹಿತಿಗಳು, ಜನಸಾಮಾನ್ಯರು ದತ್ತಾರವರ ರಾಜಕಾರಣವನ್ನ ಮೆಚ್ಚಿಕೊಳ್ಳುತ್ತಾರೆ. ದೇವೇಗೌಡರ ಮಾನಸಪುತ್ರ ಎಂದೇ ಹೆಸರು ಪಡೆದಿರುವ ದತ್ತಾರವರು ಒಬ್ಬ ಕ್ರಿಯಾಶೀಲ, ಬುದ್ಧಿವಂತ, ಸರಳ ಹಾಗೂ ಗುಣಗ್ರಾಹಿ ವ್ಯಕ್ತಿಯಾಗಿದ್ದಾರೆ. ಬರದ ನಾಡಾದ ಕಡೂರನ್ನು ಹೇಗಾದರೂ ಅಭಿವೃದ್ಧಿ ಪಡಿಸಲೇಬೇಕೆಂದು ದೃಢ ನಿರ್ಧಾರ ತೊಟ್ಟಿರುವ ಇವರು ನೇರವಾಗಿ ಅಲ್ಲಿನ ಹಳ್ಳಿಯ ಮನೆಮನೆಗೂ ಭೇಟಿ ನೀಡುತ್ತಾರೆ. ಬಡವರಿಗೆ, ರೈತರಿಗೆ ಮೊದಲು ಆದ್ಯತೆ ನೀಡುವ ಇವರೊಬ್ಬ ಶ್ರಮಿಕ ರಾಜಕಾರಣಿಯಾಗಿದ್ದಾರೆ. ಯಾವುದೇ ಹುದ್ದೆ ನೀಡಿದರೂ ನಿಭಾಯಿಸುವ ಶಕ್ತಿ ಇರುವ ಇವರು ಈಗ ಪಕ್ಷದ ಉಪನಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದೇವೇಗೌಡರಂತೆ ಸದಾ ರಾಜಕಾರಣದ ಚಿಂತನೆಯಲ್ಲಿರುವ ಇವರು ಗುರುವಿಗೆ ತಕ್ಕ ಶಿಷ್ಯರಾಗಿದ್ದಾರೆ. ಕುಟುಂಬದ ಜೊತೆ ಹೆಚ್ಚು ಕಾಲ ಕಳೆಯದೆ ಸದಾ ಜನಗಳ ಜೊತೆಯಲ್ಲಿಯೇ ಇರುವ ಇವರು ಹೋರಾಟದ ಮೂಲಕ ಬಂದು ಇಂದು ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲಿಸುತ್ತಿರುವ ಚಿಂತನಾಶೀಲ ಶಾಸಕರಾದ ವೈಎಸ್ವಿ ದತ್ತಾರವರು ನಿಜವಾದ ಲೀಡರ್ ಅಲ್ಲವೇ? ವೈಎಸ್ವಿ ದತ್ತಾರವರು ರಾಜ್ಯ ಕಂಡ ಮುತ್ಸದಿ ರಾಜಕಾರಣಿ. ಅವರು ವಿದ್ಯಾರ್ಥಿ ಜೀವನದಿಂದಲೇ ಹೋರಾಟಗಳ ಮೂಲಕ ರಾಜಕಾರಣ ಪ್ರಾರಂಭಿಸಿದರು. ನಂತರ ಅವರು ನಿರ್ಮಲಾ ಅವರನ್ನು ಬೆಂಗಳೂರಿನ ಆರ್ಯ ಸಮಾಜದಲ್ಲಿ ಸರಳವಾಗಿ ವಿವಾಹವಾದರು. ನಿರ್ಮಲಾ ಅವರು ಕೂಡ ಬಿಕಾಂ ಪದವೀಧರೆ. ಅವರು ದತ್ತಾರವರ ಸಾಹಿತ್ಯಾತ್ಮಕ ವಿಷಯಗಳಿಂದ ಆಕರ್ಷಿತರಾದರು. ಇವರು ಮದುವೆಯ ತೀರ್ಮಾನವಾದ 4 ವರ್ಷಗಳ ಬಳಿಕ ವಿವಾಹವಾದರು. ಅಂದರೆ ದತ್ತಾರವರು ತಮ್ಮ ಸಹೋದರಿಯರ ವಿವಾಹವಾಗುವವರೆಗೂ ತಮ್ಮ ಮದುವೆ ಮುಂದೂಡಿದರು. ನಿರ್ಮಲಾ ಅವರು ಕೂಡ ಸ್ವಾಭಿಮಾನಿ ಮಹಿಳೆ. ದತ್ತಾರವರಿಗೆ ಎಷ್ಟೇ ದೊಡ್ಡವರ ಸಂಪರ್ಕವಿದ್ದರೂ ನಿರ್ಮಲಾ ಅವರು ಯಾರಿಂದಲೂ ಏನನ್ನೂ ನಿರೀಕ್ಷಿಸಲಿಲ್ಲ. ಮದುವೆಯಾದ ದಿನಗಳಲ್ಲಿ ತಾವೇ ಟೈಲರಿಂಗ್ ಹಾಗೂ ಗುಡಿ ಕೈಗಾರಿಕೆಯ ವಸ್ತುಗಳನ್ನ ರೆಡಿ ಮಾಡಿ ಸ್ವತಃ ತಾವೇ ಮಾರಾಟ ಮಾಡಿ ಸಂಪಾದನೆ ಮಾಡುತ್ತಿದ್ದರು. ತನ್ನ ಪತಿ ದಿನದ ಹೆಚ್ಚು ಅವಧಿ ಜನರೊಂದಿಗೆ ಇರುವಾಗ ತಾವೇ ಮನೆಯ ಹೊರೆಯನ್ನು ಹೊತ್ತರು. ಇವರ ಮಗು ಶ್ರೀದೇವಿ ಹುಟ್ಟಿದ ದಿನ ದತ್ತಾರವರು ಚಳುವಳಿಯಲ್ಲಿ ನಿರತರಾಗಿದ್ದರು. ಇವರ ಏಕೈಕ ಪುತ್ರಿ ಶ್ರೀದೇವಿ ಇಂದು ತಾಂತ್ರಿಕ ವಿದ್ಯಾಭ್ಯಾಸ ಮಾಡಿ ಒಂದು ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದತ್ತಾರವರಿಗೆ ಸಹೋದರಿಯರೆಂದರೆ ಅಷ್ಟೇ ಪ್ರೀತಿ. ತನ್ನ ಬೆಳವಣಿಗೆಗೆ ಕಾರಣರಾದ ಅವರನ್ನು ದತ್ತಾರವರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಸಹೋದರ ಶಿವಸ್ವಾಮಿಯವರ ಬೆಂಬಲವನ್ನು ದತ್ತ ನೆನಪಿಸಿಕೊಳ್ಳುತ್ತಾರೆ. ಇವರ ಪತ್ನಿ ನಿರ್ಮಲಾ ಬೆಂಗಳೂರಿನಲ್ಲಿ ಇದ್ದರೂ ಯಾವಾಗಲೂ ಕಡೂರಿನ ತಮ್ಮ ಮನೆಗೆ ಹೋಗುತ್ತಿರುತ್ತಾರೆ. ಅಲ್ಲಿನ ತಮ್ಮ ಚಿಕ್ಕ ತೋಟದಲ್ಲಿ ಸ್ವಲ್ಪ ಕಾಲ ಕಳೆದು ಸಂತೋಷ ಪಡುವ ಇವರಿಗೂ ಕಡೂರಿನ ಜನರೆಂದರೆ ಬಹಳ ಪ್ರೀತಿ. ದೇವೇಗೌಡರ ಮಾರ್ಗದರ್ಶನದಿಂದ ಇಂದಿನ ರಾಜಕಾರಣದಲ್ಲಿ ದತ್ತಾರವರು ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ದತ್ತಾರವರು ದಿನನಿತ್ಯ ಪಕ್ಷದ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ರಾಜ್ಯದ ಎಲ್ಲ ಜನರ ಕಷ್ಟ ಸುಖ ವಿಚಾರಿಸುತ್ತಾರೆ. ಕಲೆ, ಸಾಂಸ್ಕೃತಿಕ, ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಡೂರಿನ ಜನರಿಗೆ ನ್ಯಾಯ ನೀಡುವ ಪ್ರಯತ್ನದಲ್ಲಿದ್ದಾರೆ. ಯಾವುದನ್ನಾದರೂ ಅಧ್ಯಯನ ನಡೆಸಿಯೇ ಮಾತನಾಡುವ ಇವರು ಜನಸಾಮಾನ್ಯರಿಗೆ ಕೈಗೆಟುಕುವ ವ್ಯಕ್ತಿಯಾಗಿದ್ದಾರೆ. ಮನೆಗಿಂತಲೂ ಹೆಚ್ಚು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ನಿಜವಾದ ಲೀಡರ್ ಅಲ್ಲವೇ? The Real Big Boss.